ಗೈಸ್ ನಿನ್ನೆ ಮೂಮೆಂಟ್ ನೋಡಿದ ಮೇಲೆ ನನಗೆ ಟೋಟಲಿ ಕನ್ಫ್ಯೂಷನ್ ಆಯಿತು. ಟ್ರೇಡಿಂಗು ನಾನು ಮಾರ್ಕ್ ಮಾಡಿದ್ದು ಹೆಂಗೆ ಅಂತ. ಸೊ ಡಬ್ಲ್ಯೂ ಇಲ್ಲಿದೆ ನೋಡಿ, ಕರೆಕ್ಟಾಗಿ ಇದೇ ಥರ ಪ್ಲ್ಯಾನ್ ಮಾಡಿದ್ದೆ. ಎಕ್ಸು ಕೂಡ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ, ವೈ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ಏನಾಯಿತು ಅಂದರೆ, ಈ ಸರ್ಕಲ್ ಒಳಗಡೆ ಇದೆಯಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿದ್ದು ನನಗೆ. ಈ ಪ್ರಾಬ್ಲಮಲ್ಲಿ ನೀವು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಫಸ್ಟು ಅಪ್ ಆಗಿತ್ತಲ್ಲ, ಅದನ್ನ ಎ ಅಂತ ಕನ್ಸಿಡರ್ ಮಾಡೋಣ. ಡಬಲ್ ಎಕ್ಸ್ ಟು ಮುಗಿದು ಲೈನು, ನಾವು ಜಡ್ಡಿಗೆ ಹೋಗ್ತಾ ಇದ್ವಿ ಆಲ್ರೆಡಿ. ಎಕ್ಸ್ ಟು ಮುಗಿದಿಲ್ಲ ಅಂತ ಅನಿಸುತ್ತೆ. ಇವಾಗ ಇಲ್ಲಿಂದ ಇಲ್ಲಿ ಟಾಪ್ ಹೋಗಿರೋದು ಎ. ಇವಾಗ ಬಿಯಲ್ಲಿ ಎ ಬಿ ಸಿ ಆಗಿದೆ ಇಲ್ಲಿಗೆ. ಇವಾಗ ಸಿ ವೇವ್ ಹೋಗುತ್ತೆ. ಸಿ ವೇವ್ ಅಂದರೆ ಈ ವೇವಿನ 100% ಹೋಗುತ್ತೆ, ಅಥವಾ 1.618% ಹೋಗುತ್ತೆ. ಸೊ ನಾನು 100%ಗೆ ಹಾಕಿದ್ದೀನಿ ಸದ್ಯಕ್ಕೆ. 23,861 ಈ ಥರ. ಇದು ಆದಮೇಲೆ ಅಥವಾ 161.8% ಅಂದರೆ 24,181ಕ್ಕೆ ಹೋಗುತ್ತೆ. ಸೊ ಇವೆರಡರಲ್ಲಿ ಯಾವುದಾದ್ರೂ ಹೋಗಿ ಬರ್ಬೋದು. ಅಲ್ಲಿಗೆ ಎಕ್ಸ್ ಟು ಮುಗಿತೈತಿ. ಸೊ ಅಲ್ಲಿಂದ ಜೆಡ್ ವೇವ್ ಸ್ಟಾರ್ಟ್ ಆಗೋದು. ನಾವು ಜೆಡ್ ವೇವಿಗೆ ಆಲ್ರೆಡಿ ಹೋಗಿಬಿಟ್ಟಿದ್ವಿ, ಅಲ್ಲೇ ನಮ್ಮ ಕ್ಯಾಲ್ಕುಲೇಷನ್ ರಾಂಗ್ ಆಗಿದ್ದು. ಸೊ ನೋಡೋಣ ಇವತ್ತು ಅದೇ ಪ್ರಕಾರ ಹೋಗುತ್ತಾ. 23,861 ಅಥವಾ 24,181 ಇವೆರಡರ ಮಧ್ಯೆ ಹೋಗಿ ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿಂದ ಜೆಡ್ ವೇವ್ ಏನು ಮಾಡುತ್ತೆ ಅಂದರೆ, ಈ ಎಕ್ಸ್ ವೇವ್ನ 61.8% ಫಸ್ಟ್ ಟಾರ್ಗೆಟು, 100% ಸೆಕೆಂಡ್ ಟಾರ್ಗೆಟು, 138 ಚಾನ್ಸಸ್ ಇದೆ, ಅಥವಾ 161.8% ಅಂದರೆ ಜಾಸ್ತಿ ಹೋಗುತ್ತೆ. ಇನ್ನು 23,161 ಫಸ್ಟ್ ಟಾರ್ಗೆಟು, 61.8 ಅಂದರೆ 549ಕ್ಕೆ ವಾಪಸ್ ಹೋಗ್ಬಿಡುತ್ತೆ. ಅಲ್ಲಿ ಜೆಡ್ ವೇವ್ ಒಂದೊಂದು ಟೈಮ್ ಫೇಲ್ ಆಗುತ್ತೆ. ಜೆಡ್ ವೇವ್ ನಂಬ್ಕೊಳಕ್ಕಾಗಲ್ಲ ನಾವು. ಬೈ ಚಾನ್ಸು ಜಾಸ್ತಿ ಡೀಪಾಗಿ ಬಿತ್ತು ಅಂದರೆ 22,710 1.618 ಅಂತಲೂ ಬರುತ್ತೆ. ನೋಡೋಣ ಈ ಎಕ್ಸ್ ವೇವ್ ಎಲ್ಲಿ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ನಿನ್ನೆ ಅದೇ ನನಗೆ ಪ್ರಾಬ್ಲಮ್ ಕೊಟ್ಟಿದ್ದೆ. ಈ ವೇವು ನನ್ನ ಕೌಂಟಿಂಗ್ಗೆ ಮಿಸ್ಟೇಕ್ ಆಯಿತು ನೋಡಿ. ಈ ವೇವೇ ಮಿಸ್ಟೇಕ್ ಆಯಿತು. ನಾನು ಇದನ್ನ ಇಲ್ಲಿ ಸರ್ಕಲಲ್ಲಿ ಇಲ್ಲಿ ಎಕ್ಸ್ ಮುಗೀತು, ಜೆಡ್ಡಲ್ಲಿ ಎ, ಜೆಡ್ಡಲ್ಲಿ ಬಿ, ಜೆಡ್ಡಲ್ಲಿ ಸಿ ಅಂದ್ಕೊಂಡ್ಬಿಟ್ಟೆ. ಅದು ತಪ್ಪಾಯ್ತು. ಅದು ಈಗ ನಾನು ಎಕ್ಸಲ್ಲಿ ಎ ಆಗಿದೆ, ಎಕ್ಸಲ್ಲಿ ಎ ಬಿ ಸಿ ಆಗಿದೆ, ಎಕ್ಸಲ್ಲಿ ಸಿ ನಡೀತಾ ಇದೆ ಇವಾಗ. ಸೊ ಇದು ಏನು ಅಪ್ಪಾಗುತ್ತೋ ಅಲ್ಲಿಗೆ ಎಕ್ಸ್ ಟು ಲೆಕ್ಕ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ಫೇಲ್ ಆಗ್ಬೋದು, ಗೊತ್ತಿಲ್ಲ. ನಮ್ಮದು ಕ್ಯಾಲ್ಕುಲೇಷನ್ ರಾಂಗ್ ಇತ್ತು ಅಂದರೆ ನಾವು ದುಡ್ಡು ಕಳ್ಕೊಳೋದೇ. ಸೊ ಹಂಗಾಗಿ ಇದೇ ಥರ ಇರ್ಬೋದು ಅಂತ ಅಂದ್ಕೊಂಡು ಈ ಥರ ರಚನೆ ಮಾಡಿದ್ದೀನಿ. ಈಗ ಈ ಸರ್ಕಲಲ್ಲಿರೋದೇ ನನಗೆ ಕನ್ಫ್ಯೂಷನ್ ಆಗಿದ್ದೀಗ. ಅದನ್ನೂ ಈಗ ಬಿಡಿಸಿದೆ ನನ್ನ ಲೆಕ್ಕ ಪ್ರಕಾರ. ನೋಡೋಣ ಏನಾಗುತ್ತೆ ಇವತ್ತು. ಅಲ್ಲಿಗೆ ಹೋಗಿ ಏನಾದರೂ ವಾಪಸ್ ಬರುತ್ತಾ ಏನು ಎಲ್ಲ ಡೀಟೇಲ್ ನೋಡೋಣ ಗೈಸ್. ಮಾರ್ಕೆಟು ಶುರುವಾಗಲಿ, ಆಮೇಲೆ ಅಪ್ಡೇಟ್ ಮಾಡೋಣ ಗೈಸ್. ಇನ್ನೊಂದು ವಿಷಯ ಏನಂದರೆ, ನಾವು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಏನು ಮಾಡಿದ್ವಿ, WXYXZ ಅಂತ. ಸೊ ಅದು ಥರನೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದು 5 ವೇವ್ ಬರುತ್ತೆ, WXYXZ ಅಂತ. ಬಟ್ ಇದರಲ್ಲಿ 1 2 3 4 5 ಹಾಕೊಂಡಾಗ ನಮಗೆ ಒಂದು ರೂಲ್ಸ್ ಸಿಗ್ತತಿ. ಇಲ್ಲಿ ವೇವ್ ವೇವ್ 1ನ ಟಾಪ್ ಟಚ್ ಮಾಡಬಾರ್ದು, ಇವೆಲ್ಲ ಸಿಗುತ್ತೆ. ಸೊ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ಆ ಥರ ಕೌಂಟಿಂಗ್ ಮಾಡ್ಕೊಂಡಾಗ ಇದು ಕೂಡ ನಮಗೆ ವರ್ಕ್ ಆಯ್ತು ಅಂದರೆ ನಮಗೆ 100ಕ್ಕೆ 100 ಹಿಡಿಯೋಷ್ಟು ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ. ಈಗ ಎಷ್ಟೇ ಹೋದರೂ ಕೂಡ A=C ಅಂದರೆ ಕೂಡ 24,000 ಇಲ್ಲೇ ಬರುತ್ತೆ. 1:1 ಅಂದರೆ 1.11 ಅಂದರೆ 24,050 ಬರುತ್ತೆ. ಮ್ಯಾಕ್ಸಿಮಮ್ ಕೂಡ 127 ಹೋದರೂ ಕೂಡ 24,123 ಬರುತ್ತೆ ಅಷ್ಟೇ. ಆ್ಯಕ್ಚುಲಿ ವೇವ್ 4 ಇಷ್ಟರೊಳಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಟಚ್ ಆಯಿತು ಅಂದರೆ ನಮ್ಮ ಲೆಕ್ಕಾಚಾರ ಫೇಲ್ ಆಗುತ್ತೆ. ಆಮೇಲೆ ಬೇರೆ ಥರ ಯೋಚನೆ ಮಾಡೋಣ, ಏನಾರ ರಾಂಗ್ ಆಗಿತ್ತು ಅಂದರೆ. ಈಗ ಸದ್ಯಕ್ಕೆ ಇದೇ ಥರ ಇಟ್ಕೊಳ್ಳೋಣ. ನಾವು ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ, ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ 861ಗೆ ಹೋಗುತ್ತೆ ಅಂತ. ಇಲ್ಲಿಂದ ಕರೆಕ್ಟಾಗಿ ಅದು ಕಂಪ್ಲೀಟ್ ಆಗಿಬಿಡ್ತದೆ. ಅಲ್ಲಿಂದನೇ ಕೆಳಗೆ ಬಂದುಬಿಟ್ಟ. ಬಿ ವೇವ್ ನಿನ್ನೆ ಫುಲ್ ಬಿ ವೇವ್ ಆಯಿತು. ಇವತ್ತೇನಾದರೂ ಸಿ ವೇವ್ ಅಪ್ ಆಯಿತು ಅಂದರೆ 24,000, 24,050, 24,100 ಈ ರೀತಿ ಹೋಗ್ಬಿಟ್ಟು ಅಲ್ಲಿಗೆ ವೇವ್ 4 ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂಡೆಯಿಂದ ಅಥವಾ ಟೈಮ್ ಎಷ್ಟಾಗುತ್ತೋ ಎಷ್ಟು ಟೈಮ್ ತಗೊಂತಾನೆ ಇನ್ನು ಕ್ಯಾಲ್ಕುಲೇಷನ್ ಮಾಡಿಲ್ಲ ನಾನು. ಬಟ್ ಬೀಳೋ ಸಾಧ್ಯತೆ ಇರುತ್ತೆ 5th ವೇವ್. ಅದಾದಮೇಲೆ ನಮಗೆ ಬಲವಾದ 3rd ವೇವ್ ಶುರುವಾಗುತ್ತೆ. ಅದು ತುಂಬ ಭೀಕರವಾಗಿರ್ತೈತಿ. ನೋಡೋಣ ಮುಂದಕ್ಕೆ ಗೈಸ್. ಇಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಈಗ ಇಲ್ಲಿ ವೇವ್ ಸಿಯಲ್ಲಿ ಎ ಆಗಿದೆ ಅಂತ ಅಂದಿದ್ದಲ್ಲ, ಇಲ್ಲಿ ನಾವು ಫುಲ್ಲು ಎ ಬಿ ಸಿ ಥರನೇ 1 2 3 4 5 ಆಗಿದೆ. ಇಲ್ಲಿ
ನಮ್ಮ ಲೆಕ್ಕ ಪ್ರಕಾರ 876 1% ಅಂದರೆ ಅಷ್ಟು ಬರಬೇಕಿಲ್ಲಿ. ಸೊ ಅದು ಕರೆಕ್ಟಾಗಿ ಈಗ ಆಲ್ರೆಡಿ ಬಂದಿದೆ. ಬೈ ಚಾನ್ಸ್ 850 ನೋಡಿ, 550ಕ್ಕಿಂತ ಏನಾರು ಕೆಳಗೆ ಹೋಯ್ತು ಮಾರ್ಕೆಟು ಅಂದರೆ ನಾವು ಸಿ ವೇವ್ ಕಂಪ್ಲೀಟ್ ಆಗಿದೆ ಅಂತಲೇ ತಿಳ್ಕೊಬೇಕು. ಅಲ್ಲಿಗೆ 4th ವೇವ್ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಬೇಕು, 5th ವೇವ್ ಶುರುವಾಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ನಾನು ಇದರಲ್ಲಿ ಇದು ನಿಫ್ಟಿ ಫ್ಯೂಚರ್ದಲ್ಲಿ ತೋರಿಸ್ತಾ ಇರೋದು ಈಗ ನಾನು. ಸೊ ಹಂಗಾಗಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಲ್ಲಿ ನಂದು ಶಾರ್ಟ್ ತೋರಿಸ್ತೀನಿ. ಗಜಿಬಿಜಿ ಆಗುತ್ತೆ, ನಿಮಗೆ ಅರ್ಥ ಆಗ್ತಾಯಿಲ್ಲ, ಏನು ಕಾಣಿಸ್ತಾ ಇಲ್ಲ. ನಾನು ಡೀಟೇಲಾಗಿ ನಿಮಗೆ ಬರ್ದು ತೋರ್ಸೋಕ್ಕಾಗಲ್ಲ. ನೋಡಿ ಈ ಥರ ಎಲ್ಲ ಲೈನ್ಸ್ಗಳು ಅವೆಲ್ಲ ಇದ್ದಾವೆ ನಿಫ್ಟಿಯಲ್ಲಿ. ಸೊ ಅದೇ ಥರನೇ ಒಂದು 20-30 ಪಾಯಿಂಟ್ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದು ನೋಡಿ ಇದರಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ 23,891 ಇಲ್ಲಿ ಒಂದು ನಮಗೆ ಬಂದೋಗಿರೋದು 859 ಈ ಐ ಬಂದುಬಿಟ್ಟು 859 ಬಂದೋಯ್ತು ಅಷ್ಟೇ. 59.9 ಬಂದೋಯ್ತು. ಸೇಮ್ ಆಸ್ ಇಟ್ ಈಸ್ ಸೇಮ್ ಐತಿ. ಇದು ವೇವ್ ಇಲ್ಲಿಗೆ ಸಿ ವೇವ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡ್ರು ಕೂಡ ನಮಗೆ 5th ವೇವ್ ಶುರುವಾಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ 550ಕ್ಕಿಂತ ಕೆಳಗೆ ಮಾರ್ಕೆಟ್ ಇತ್ತು ಅಂದರೆ, 550 ಮೇಲೆ ಇತ್ತು ಅಂದರೆ ನಾವು ಇನ್ನು ಸಿ ವೇವಲ್ಲಿ ಇನ್ನೂ ಒಂದು ಸಿ ವೇವ್ ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ. ಮಾರ್ಕೆಟ್ ಓಪನ್ ಆಗೋದ್ಮೇಲೆ ನಾವು ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಏನಾಗಿದೆ ಅಂತ. ನಿಮಗೆ ಗೊತ್ತಾಗಿರುತ್ತೆ ಅನಾಲಿಸಿಸ್ ಮಾಡಿದ್ದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಎಲ್ಲ ಗೊತ್ತಾಗುತ್ತೆ. ನೋಡೋಣ ಗೈಸ್. ಅದಾದಮೇಲೆ ನಿಮಗೆ ಯಾವುದೇ ಕಾರಣಕ್ಕೆ ಏನೇ ಮಾಡಿದರೂ ಕೂಡ ಅಪ್ಡೇಟ್ ಮಾಡ್ತೀನಿ. ನೋಡೋಣ. ನಾನಿದನ್ನ ಎರೇಸ್ ಮಾಡಿ ಹೈಡ್ ಮಾಡಿಬಿಟ್ಟು ಡ್ರಾಯಿಂಗ್ ನಿಮಗೆ ತೋರ್ಸೋಕ್ಕೆ ಅಂತ ಹೋಗ್ತೀನಿ. ನೋಡಿ ಇವಾಗ ಡ್ರಾಯಿಂಗ್ ಎಲ್ಲ ಹೈಡ್ ಮಾಡ್ತೀನಿ. ಈ ತೋರ್ಸೋಕ್ಕೆ ಅಂತ ಒಂದು ಗೆರೆ ಎಳೆದ ತಕ್ಷಣ ಈಗ ಏನಾದರೂ ಒಂದು ಗೆರೆ ಜಸ್ಟ್ ಒಂದು ಟ್ರೆಂಡ್ ಲೈನ್ ಏನೋ ಒಂದು ಹಾಕ್ಬೇಕು ಅಂದರೂ ಕೂಡ ಏನಾರು ಒಂದು ಹಾಕಿದ ತಕ್ಷಣ ಮತ್ತೆ ಬಂದುಬಿಡುತ್ತೆ. ಸೊ ಹಂಗಾಗಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಬೇರೆ ಆಪ್ಷನ್ ಇಲ್ಲ. ಆ್ಯಕ್ಚುಲಿ ಸಬ್ಸ್ಕ್ರೈಬರಿಗೆ ಮಾತ್ರ ಅದು ಫ್ರೀ ಆದ ವರ್ಷನ್ ಕೊಡ್ತಾನೆ, ಇದು ನಮಗೆ ಕೊಡ್ತಾ ಇಲ್ಲ ಅವನು. ಸೊ ಹಂಗಾಗಿ ನಾವು ಫ್ರೀಯಾಗೆ ಮಾಡ್ತಾಯಿದ್ದಾವಲ್ಲ, ಹಂಗಾಗಿ ನಾವು ಇದರಲ್ಲೇ ಮಾಡಬೇಕು. ಹಂಗಾಗಿ ನಾನು ಫ್ಯೂಚರ್ ಚಾರ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 20-30 ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ, ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ ವಿಷಯ, ಇಲ್ಲಿ ಡಾಟಾಟ್ ಲೈನ್ ವರ್ಟಿಕಲ್ ಲೈನ್ ಇದೆಯಲ್ಲ, ಡಾಟಾಟ್ ಲೈನು, ಈ ಡಾಟಾಟ್ ಲೈನು ನಮಗೆ 27ನೇ ತಾರೀಕು 27ನೇ ತಾರೀಕು ಈ ಡಾಟಾಟ್ ಲೈನ್ ಬರುತ್ತೆ. ಈ ಡಾಟಾಟ್ ಲೈನ್ ಏನಪ್ಪ ಅಂದರೆ ಇದು ಸೈಕ್ಲಿಕ್ ಲೈನ್, ಡೈಲಿ ಸೈಕ್ಲಿಕ್ ಲೈನ್ದು ಟ್ರೆಂಡು. ನಮಗೆ ಡೈಲಿ ಸೈಕ್ಲಿಕ್ ಲೈನ್ ಹಾಕಿದಾಗ ಏನಾಗುತ್ತೆ ಅಂದರೆ ಈಗ ಹೆಂಗೆ 50 ಮಿನಿಟ್ಸ್ನ ನಮಗೆ ಡೈಲಿ ಮಾಡೋಕ್ಕಾರೆ ಬರ್ತಾವಲ್ಲ ಆ ಥರ ಇದು ಬಂದ ಮೇಲೆ ಬುಲ್ಲಿಶ್ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ 27ನೇ ತಾರೀಕು ಅಂದರೆ ಇವತ್ತು ಎಷ್ಟು ಡೇಟು, 22 ಇರ್ಬೋದು ಮೋಸ್ಟ್ಲಿ. ಇನ್ನು 5 ದಿವಸದಲ್ಲಿ ನೆಕ್ಸ್ಟ್ ಮಂಡೆಯಿಂದ ಇರ್ಬೋದು ಮೋಸ್ಟ್ಲಿ. ಐ ಥಿಂಕ್ ನೋಡ್ತೀನಿ ಕ್ಯಾಲೆಂಡ್ರ್ ಒಂದು ನಿಮಿಷ. 27 ಬುಧವಾರ, ಬುಧವಾರದಿಂದ ದೊಡ್ಡದಾಗಿ ಮೂವ್ ಆಗೋ ಸಾಧ್ಯತೆಯೂ ಕೂಡ ಇದೆ. ಅಷ್ಟರೊಳಗೆ ಇದೆಲ್ಲ ನಮಗೆ ಏನೇನು ಡೌನು ಮೂವ್ಸ್ಗಳೆಲ್ಲ ಇದಾವಲ್ಲ ಅವೆಲ್ಲ ಮುಗಿಸ್ಬಿಟ್ಟು ಥರ್ಡ್ ವೇವ್ ರೆಡಿ ಆಗ್ಬೋದು ಅನಿಸುತ್ತೆ. ಅಷ್ಟರೊಳಗೆ ನಾವು ಎಲ್ಲ ಪ್ಲ್ಯಾನ್ ಪ್ರಕಾರ ಅಷ್ಟೇ ಐತಿ. ನೋಡೋಣ. ಇಲ್ಲಿ WXYXZ ಅಂತಲೇ ಬರ್ತೀನಿ, ಬಟ್ ಅಲ್ಲಿ 1 2 3 4 5 ಅಂತ ಐತಿ, ಕನ್ಫ್ಯೂಸ್ ಆಗಬೇಡ್ರಿ. ಆ ಚಾರ್ಟ್ ಪ್ರಕಾರ ಒಂದೇ, ಇದು ಒಂದೇ ಲೆಕ್ಕ, ಎರಡು ಸೇಮೇ. ಬಟ್ WXY ಅಂತ ಇದು WXYXZ ಅಂತ ಐತಿ, ಅಲ್ಲಿ 1 2 3 4 5 ಅಂತ ಐತಿ. ಏನು ತಲೆ ಕೆಡಿಸಿನ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಅಲ್ಲಿ ಒಂಥರ ಐತಿ ಇಲ್ಲೊಂಥರ ಐತಲ್ಲಪ್ಪ ಅಂತೆಲ್ಲ. ನಮಗೆ ಒಂದು ರೂಲ್ಸ್ ಕರೆಕ್ಟಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದ್ದೀನಿ ಅಷ್ಟೇ ನಾನು ಆ್ಯಕ್ಚುಲಿ. ಒಂದು ವೇಳೆ ನೋಡೋಣ, ನಾನು ಅಂದ್ಕೊಂಡಂಗೆ ಆಯಿತು ಅಂದರೆ ಕರೆಕ್ಟಾಗಿದೆ ಅಂತ ಚಾರ್ಟು. ನಾನು ವೀಡಿಯೋ ನಿಮಗೆ ಬಿಟ್ಟಾಗ ಆಲ್ರೆಡಿ ಮಾರ್ಕೆಟ್ ಮುಗಿದಿರುತ್ತೆ. ಅದಾದಮೇಲೆ ಏನಾಯಿತು ಅಂತ ನೋಡಿ ನೀವೇ ಕಾಮೆಂಟ್ ಮಾಡಿ. ಸೊ ಇವಾಗ ಮಾರ್ಕೆಟು ಓಪನ್ ಆಗಿಬಿಟ್ಟು ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಯಿತು. ಸೊ ಆ ಕ್ಯಾಂಡಲ್ ನಮಗೆ 23,738 ಕ್ಲೋಸ್ ಆಗಿದೆ. ಸೊ 1 ಅವರ್ ಕ್ಯಾಂಡಲ್ ಬಂದುಬಿಟ್ಟು ನಮಗೆ ಇಲ್ಲಿ ನೋಡಿ, ಈ ಕ್ಯಾಂಡಲಿಂದ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಇದೆಯಲ್ಲ, ಇದು ಲೋವರ್ ಇದ್ರ ನಮಗೆ ಬೇಕಾಗಿರೋದು 720 ಮೇಲೆ ಬೈ ಮಾಡಬೇಕಂತ. ಅದೇ ಸ್ಟಾಪ್ ಲಾಸ್ 596 ಇಟ್ಕೋಬೇಕು. ತುಂಬ ಯೂಸ್ ಆಗಿದೆ. ಸೊ ಆದರೂ ಕೂಡ ಎಂಟ್ರಿ ಆಗಲೇಬೇಕಾಗತ್ತೆ. ಇವಾಗ ಯೂಸು ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಬೇಕಾಗತ್ತೆ. ನೋಡೋಣ, ಎಂಟ್ರಿ ಆಗೋಣ ಅಂತ ಅನಿಸುತ್ತೆ, ಬಟ್ ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗುತ್ತೆ. ನೋಡೋಣ. ಇವಾಗ 160 ರೂಪಾಯಿ ಈ ಥರ ಇದೆ. 750 ಸಿ ತಗೊತೀನಿ, ಬಟ್ ಆ ಸ್ಟಾಪ್ ಲಾಸ್ ಇಡೋಕ್ಕಾಗಲ್ಲ ನಾನು. ಕೆಳಗೆ ಬಂತು ಅಂದರೆ ಮಾರ್ಕೆಟು
ಅರ್ಥ ಆಗುತ್ತೆ ನನಗೆ. 5 ನಿಮಿಷ ವೆಯ್ಟ್ ಮಾಡಿದರೂ ಕೂಡ ಕಷ್ಟ ಆಗುತ್ತೆ. ನೋಡೋಣ, ಎಂಟ್ರಿ ಹಾಕ್ತೀನಿ. ನೋಡೋಣ ಗೈಸ್, 162ಗೆ 60ಗೆ ಹಾಕೊಂಬಿಡೋಣ, ಆದರೆ ಆಗಲಿ. ಬಟ್ ಸ್ಟಾಪ್ ಲಾಸ್ ದೊಡ್ಡದಾಯ್ತದೆ ಇದು. ಗೈಸ್ ಆಯಿತು, 160 ರುಪೀಸಿಗೆ ಎಂಟ್ರಿ ಆಗಿದ್ದೀನಿ. ಬಟ್ ಇದು ಸ್ಟಾಪ್ ಲಾಸು ಏನಾಗುತ್ತೆ ಅಂದರೆ, ನನಗೀಗ ಸ್ಟಾಪ್ ಲಾಸ್ದೇ ಪ್ರಾಬ್ಲಮ್ ಆಗಿರೋದು. ಈಗ 15 ಮಿನಿಟ್ಸಲ್ಲಿ ಹಾಕಿದ್ರು ಕೂಡ ನಮಗೆ ಇದು ಬಂದುಬಿಟ್ಟು 125 ಲೋ ಆಗಿದೆ. ಸೊ ಈಗ 101 ಲೋ ಬಂದಿದೆ ಇದು ಆಲ್ರೆಡಿ ನಿನ್ನೆದು. ಬಟ್ ಟೈಮಿಗೆ ಅಂತ ಲೆಕ್ಕ ಹಾಕಿದ್ರೆ ಇನ್ನೂ ಕೇಳಿಕ್ಕೆ ಹೋಗೋ ಸಾಧ್ಯತೆ ಇರ್ತೈತಿ. ಇದು ಟೈಮ್ ಲೆಕ್ಕ ಹಾಕ್ಕೊಂಡ್ರೆ ಟೈಮು ಅಲ್ಲಿಗೆ ಬಂತು, 590ಕ್ಕೆ ಬಂತ ಅಂದರೆ ನೋಡಿ, ಇಲ್ಲಿ 590ಕ್ಕೆ ಲೆಕ್ಕ ಹಾಕೋಬೇಕು ನಾವೀಗ. 596 ಲೋ ಇದೆಯಲ್ಲ ಇಲ್ಲಿ ಈ ಪಾಯಿಂಟು. ಬಟ್ ಆಲ್ರೆಡಿ ಮಾರ್ಕೆಟ್ ನಮಗೆ ದೊಡ್ಡ ಕ್ಯಾಂಡ್ಲ್ ಸಿಕ್ತಲ್ಲಿ. ನಾನು ಸ್ಟಾರ್ಟಿಂಗ್ಗೆ ಎಂಟ್ರಿ ಆಗಬೇಕು, ಬಟ್ ಒಂದು ಕ್ಯಾಂಡ್ಲ್ ನೋಡೋದೆ ಎಂಟ್ರಿ ಆಗೋದು ಅಷ್ಟು ಸೇಫ್ ಅಲ್ಲ ಅನ್ನಿಸ್ತು. ಸೊ ಹಂಗಾಗಿ ಎಂಟ್ರಿ ಆಗಿದ್ದೀನಿ. ನಮ್ಮ ಟಾರ್ಗೆಟು ಡೈಲಿ ರೆಸಿಸ್ಟೆನ್ಸ್ ಬಂದುಬಿಟ್ಟು 820 ಇಲ್ಲೈತಿ. ನಮ್ಮ ಲೆಕ್ಕ ಪ್ರಕಾರ ವೀಕ್ಲಿ ಇದು 897 ಐತಿ. ಸೊ ನಮ್ಮ ಲೆಕ್ಕ ಪ್ರಕಾರ 24,030 ಈ ಥರ ಬರಬೇಕಾಗತ್ತೆ. ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ. ನಾನು ಇದ್ದದ್ದೇ 1 ಲಾಟಿಗೆ ಆಗೋಷ್ಟು ಅಮೌಂಟು ತಗೊಂಡಿದ್ದೀನಿ. ಬಟ್ಟು ಕೆಳಗೆ ಬಂದ ಅಂದರೆ ಸ್ಟಾಪ್ ಲಾಸ್ದೇ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಚೆನ್ನಾಗಿತ್ತು ಅನಿಸುತ್ತೆ ನನಗೆ. ನೋಡಿ 154ಕ್ಕೆ ಬಂದೆ. ಇವಾಗ ಸ್ಟಾಪ್ ಲಾಸ್ ಇಡೋಕ್ಕೆ ಎಡವಟ್ಟೆ ಇದು. ಈಗ 160ಕ್ಕೆ ತಗೊಂಡಿದ್ದೀನಿ ನಾನು. 160 ಅಂದರೆ 60 ಪಾಯಿಂಟ್ ಇಟ್ಟರು ಕೂಡ 60 × 65 3,900 ರೂಪಾಯಿ ರಿಸ್ಕ್ ಆಗುತ್ತೆ. ಸೊ ನೋಡೋಣ, ಅವನು ಬರಲಿ ಆ ರೇಂಜಿಗೆ ಬಂದಾಗ ಅಲ್ಲಿ ಯಾವ ಥರ ಪ್ಲ್ಯಾನ್ ನಮ್ಮದು ನಿಫ್ಟಿ ಎಲ್ಲಿ ಬಂದಿರುತ್ತೆ ಆ ಸಿಚುವೇಷನಿಗೆ. ಬಟ್ 596 ಬ್ರೇಕ್ ಮಾಡಿದ ಅಂದರೆ ನಾವು ಎಕ್ಸಿಟ್ ಆಗಲೇಬೇಕಾಗತ್ತೆ. ನಮಗೆ ಪಾಸಿಟಿವ್ ಏನಂದರೆ 125,738 ಕ್ಲೋಸ್ ಆಗಿದ್ದು, ಇದೇ ಪಾಸಿಟಿವ್ ನಮಗೆ. ಸೊ ಟೈಮ್ ಡಿಕೆ ಆಗಿ ಮಿನಿಮಮ್ ರೇಟ್ ಇಡೋದ್ರಾಗ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಬಟ್ ನಾವು ನಮಗೆ ಬ್ರೇಕ್ ಆಗೈತಿ ಅಂತ ಹಿಡಿದವಲ್ಲ, ಅದು ಸ್ವಲ್ಪ ಹೊಡ್ತಾ ಬೀಳುತ್ತೆ. ಏನು ತೊಂದರೆ ತಲೆಕೆಡಿಸ್ಕೊಳ್ಳೋದು ಬೇಡ. ನೋಡೋಣ, ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ. ಕೆಳಗೆ ಬಂತು ಮೇಲೆ ಬಂತು ಅಂತ ಈಗ ಸದ್ಯಕ್ಕೆ ಸ್ಟಾಪ್ ಲಾಸ್ ಇಡೋಕ್ಕೆ ಹೋಗಲ್ಲ ನಾನು ಅದನ್ನ. ಯಾಕೆ ಅಂದರೆ ಆ ಥರ ಸಿಚುವೇಷನ್ ಇರೋದ್ರಿಂದ ನಾನು ಸ್ಟಾಪ್ ಲಾಸ್ ಇಡೋಕ್ಕೆ ಹೋಗಲ್ಲ. ಯಾಕೆಂದರೆ 60 ಪಾಯಿಂಟ್ ಹೆಂಗಿದ್ರು ತಾಳಲೇಬೇಕು. ಸೊ ಮೇಲೆ ಬಂತು ಇವಾಗ ಸ್ವಲ್ಪ ಮಾರ್ಕೆಟು 65 68 ಬಂತು. 600 ರೂಪಾಯಿ 650 ರೂಪಾಯಿ ಪ್ರಾಫಿಟ್ ಆಗಿದೆ. ಈಗ ನೋಡೋಣ, ನಮ್ಮ ಲೆಕ್ಕ ಪ್ರಕಾರ ಹೋದರೆ ಅದು ದೊಡ್ಡದಾಗೆ ಹೋಗುತ್ತೆ. ನೀವು ಆಯಿತು 171 ಬಂತು, 700 ರೂಪಾಯಿ ಇದೆ. ನೋಡೋಣ, ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗೋಣ. ಫುಲ್ ಕಾಯೋದು ಬೇಡ, ಇನ್ಫಾರ್ಮ್ ಮಾಡ್ತೀನಿ. ಇವಾಗ ನಾನು ಪೊಸಿಷನ್ನ ಕ್ಲೋಸ್ ಮಾಡಿದ್ದೀನಿ. ಆ್ಯಕ್ಚುಲಿ 25 ಪಾಯಿಂಟ್ ಪ್ರಾಫಿಟ್ ಆಗಿತ್ತು. 25 ಪಾಯಿಂಟ್ ಅಂದರೆ 650 1,300 1,600 1,700 ರೂಪಾಯಿ ಪ್ರಾಫಿಟ್ ಆಗಿತ್ತು. ಬಟ್ ನಾನು ಯಾಕೆ ಎಕ್ಸಿಟ್ ಆದೆ ಅಂದರೆ, ನೋಡಿ ಗೈಸ್, ಇಲ್ಲಿ ಹೈಯರ್ ಆಯಿತು. ಈ ಕ್ಯಾಂಡ್ಲು ದೊಡ್ಡ ಕ್ಯಾಂಡ್ಲು ರೆಡ್ ಕ್ಯಾಂಡ್ಲು ಕೊಡ್ತು. ಬಟ್ ಇದ್ರ ಲೋ ಬ್ರೇಕ್ ಮಾಡಲಿಲ್ಲ. ಬ್ರೇಕ್ ಮಾಡ್ತು ಲೋನ 59.4 59.65 ಲೋ ಆಗೈತಿ. ಬಟ್ ಕ್ಲೋಸ್ ಆಗಿರೋದು 761, ಅತ್ಯಂತ ಲೋ ಆಗಿ ಇದಾಗಿದೆ. ಸೊ ಹಂಗಾಗಿ ನಾನು ಬಿಗ್ ಕ್ಯಾಂಡ್ಲು ಪದೇ ಇಲ್ಲಿ ಬಂದು ರಿಟರ್ನ್ ಹೋಗ್ತಾಯಿತ್ತು ಮಾರ್ಕೆಟ್. ನೋಡಿ ಎಷ್ಟು ಸಲ ಬಂದು ಹೋಗಿದೆ. ಸೊ ನನ್ನ ಟಾರ್ಗೆಟ್ ಅದೇ ಇರ್ಬೋದು. ಬಟ್ 24,000 ಟಾರ್ಗೆಟ್ ಇರ್ಬೋದು ನಂದು. 23,000 ಆ್ಯಕ್ಚುಲಿ ಎಷ್ಟು ಹೇಳಿದೆ ಆವಾಗಲೇ. ಒಂದು ನಿಮಿಷ ಮಾಡ್ತೀನಿ. ಒಂದು ನಿಮಿಷ.
24,059, 24,030, 40 ಅಂತ ಹೇಳಿದೆ. ಬಟ್ ಅದು ಅಲ್ಲಿಗೆ ಹೋಗ್ಬೋದು. ಇದು ವೇವ್ 1, ವೇವ್ 2, ವೇವ್ 3 ಈ ಥರ ಮಾಡಿ ಹೋಗ್ಬೋದು. ತುಂಬ ಡಿಲೇ ಮಾಡಿ ಹೋಗ್ತೈತಿ. ಸೊ ನೋಡೋಣ, ಕನ್ಫರ್ಮೇಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಂಟ್ರಿ ಆಗೋಣ ಅಂದ್ಕೊಂಡ್ಬಿಟ್ಟು ನಾನು ಎಕ್ಸಿಟ್ ಆದೆ. ನನಗೇನು ನಷ್ಟ ಇಲ್ಲ. ನೋಡಿ ಮತ್ತೆ 171ಕ್ಕೆ ಹೋದೆ. ಇವಾಗ ನಾನು ಆ್ಯಕ್ಚುಲಿ 185ಕ್ಕೆ ಹೋಗಿದ್ದೆ ನಾನು. ಅವಾಗ ಒಂದು ಸಲ ಎಕ್ಸಿಟ್ ಆಗೋಣ ಅಂದ್ಕೊಂಡೆ. ಸರಿ ನೋಡೋಣ ಬಿಡು, ಮೇಲೆ ಹೋಗ್ತೈತಿ, ಒಂದು ಕ್ಯಾಂಡ್ಲ್ ಆ ಥರ ಉಲ್ಟಾ ಬಂತು ಅಂದರೆ ಆಮೇಲೆ ನೋಡೋಣ ಅಂದ್ಕೊಂಡ್ಬಿಟ್ಟು ವೆಯ್ಟ್ ಮಾಡಿದೆ. ಸೊ ಇವಾಗ ನೋಡಿದ್ರೆ ಸೊಯ್ ಅಂತ ಹೋಗ್ತಾಯಿದ್ದಾನೆ ಮೇಲೆ. ಈ ಕ್ಯಾಂಡ್ಲ್ ಮೇಲೆ ಹೋದ ಅಂದರೆ ಮತ್ತೆ ಅಪ್ ಟ್ರೆಂಡ್ ಇದೆ. ಅದು 800 ಮೇಲೆ ಕ್ಲೋಸ್ ಆಗಿಲ್ಲ. ಅದು 800 ಮೇಲೆ ಕ್ಲೋಸ್ ಆಯ್ತಂದರೆ ನೋಡಿ ಇಂಥ ಬಿಗ್ ಕ್ಯಾಂಡ್ಲ್ ಬಂತು. ಇವಾಗ ಈ ಕ್ಯಾಂಡಲ್ ನೋಡಿಬಿಟ್ಟೆ ಕೊಡೋಣ ಅಂದೆ. ಅದು ಆ್ಯಕ್ಚುಲಿ ಈ ಥರ ಆಯಿತು. ಸೊ ವೆಯ್ಟ್ ಮಾಡೋಣ, ಏನು ಮಾಡೋಂಗಿಲ್ಲ. ಇವತ್ತಿಂದ ಮಾಡೋಕ್ಕಾಗತ್ತೆ ಇಲ್ಲ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಎಂಟ್ರಿ ನೋಡೋಣ, ಏನಾದ್ರು ಕಡಿಮೆ ರೇಟಿಗೆ ಏನಾರು ಮತ್ತೆ ಕೆಳಗೆ ಬಂತು ಅಂದರೆ ಎಂಟ್ರಿ ಆಗೋಣ. ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ತೀನಿ ಮುಂದೆ. ಗೈಸ್, ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವು ಇಲ್ಲಿಂದ ಹಿಡಿದು ಇಲ್ಲಿಗೆ ಎ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಬಿ ವೇವ್ ನಡೀತೈತಿ. ಬಿ ವೇವಲ್ಲಿ ಎ ಇದು, ಬಿ ವೇವಲ್ಲಿ ಬಿ ಇದು, ಬಿ ವೇವಲ್ಲಿ ಸಿ ಆಗಿಬಿಟ್ಟು ಆಮೇಲೆ ಸಿ ವೇವ್ ಶುರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ರಿಜೆಕ್ಷನ್ ಜಾಸ್ತಿ ಬರ್ತಾ ಇದ್ದಾವೆ. ಸೊ ಹಂಗಾಗಿ ಏನಾದರೂ ಒಂದು ಕ್ಯಾಂಡ್ಲು ಒಳ್ಳೆಯದು ಅನುಕೂಲವಾಗಿ ಇದ್ರ ಕೆಳಗೆ ಏನಾರು ಕೊಟ್ಟ ಅಂದರೆ ನಾವು ಎಂಟ್ರಿ ಆಗೋಣ. ಇಷ್ಟು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಪಿ ಕಡಿಕೆ ಮಾರ್ಕೆಟ್ ಬೀಳುತ್ತೆ ಅಂತ ಆ ಥರ ಲೆಕ್ಕ ಹಾಕೊಂಡ್ರು ಕೂಡ ನಮಗೆ ಸಿ ವೇವ್ ಒಂದು ಕೂಡ 23,536 ಬರ್ತಾನೆ. ಬಟ್ 596 ಬ್ರೇಕ್ ಮಾಡಿದರೆ ಇಲ್ಲಿ 127%, 400, 500, 465 ಈ ಥರ ಬರೋ ಸಾಧ್ಯತೆ ಕೂಡ ಇದೆ. ನೋಡೋಣ ಏನು ಮಾಡೋಣ. ಇದು ಸಿ ವೇವೇ ಅಥವಾ ಬಿ ವೇವ್ನ ಬಿ ವೇವಾ ಅಂತ. ಇವಾಗ ಟೋಟಲ್ ಎ ವೇವ್ ಕಂಪ್ಲೀಟ್ ಆಗಿದೆ. ಬಿ ವೇವಲ್ಲಿ ಎ ಕಂಪ್ಲೀಟ್ ಆಯಿತು. ಬಿ ವೇವಲ್ಲಿ ಬಿ ರನ್ನಿಂಗ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಿ ವೇವಲ್ಲಿ ಬಿ ಅಂದರೂ ಕೂಡ ನಮಗೆ 100%, 50% ಇದ್ರೂ 50% ಬರ್ತೈತಿ ನಮಗೆ. $773, ಅದೇ 78% ಮ್ಯಾಕ್ಸಿಮಮ್. 23,827 ಅಲ್ಲೇ ತೋರಿಸ್ತಾ ಇತ್ತದು. ಸೊ ನೋಡೋಣ ಅದು ಏನಾಗುತ್ತೆ ನೋಡ್ಕೊಂಬಿಟ್ಟು ಡಿಸೈಡ್ ಮಾಡೋಣ. ಸೊ ಇವಾಗ ಈ ಕ್ಯಾಂಡ್ಲು ಮೇಲೇ ಹೋಗ್ತೈತಿ. ಅದ್ರ ಮೇಲೆ ಕ್ಲೋಸ್ ಆಯ್ತಂದರೆ 800 ಮೇಲೆ ಕ್ಲೋಸ್ ಆಯ್ತು ಅಂದರೆ ಮತ್ತೆ ನಾವು ಆ ಕಡೆಗೆ ಹೋಗ್ಬೇಕಾಗತ್ತೆ, ಸಿ ಕಡೆಗೆ. ನಮ್ಮ ಲೆಕ್ಕ ಪ್ರಕಾರ 24,059 ಇದೆಯಲ್ಲ ಇಲ್ಲಿ ಮೇಲೆ, ಇದು ಟಾರ್ಗೆಟ್ ಆಗೋದು ನಮ್ಮದು. ನೋಡೋಣ, ಇಲ್ಲ 61.8 ಅಂದರೆ ಕೂಡ 882 ನಮ್ಮದು ವೀಕ್ಲಿ ಝೋನ್ ಇದೆ, ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿಗೆ ಹೋಗುತ್ತೆ. ನಮಗಿನ್ನೂ ಕನ್ಫ್ಯೂಷನ್ ಇದ್ದಿದ್ದು ಏನೇನಾಗುತ್ತೆ ಅಂತ ನೋಡೋಣ. ಬಟ್ ಫಸ್ಟ್ ಅನಾಲಿಸಿಸ್ ಪ್ರಕಾರನೇ ಹೋಗ್ತಾ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಅದೇ ಥರ ಹೋಗ್ತಾ ಇದೆ. ಈಗ ಬೈ ಚಾನ್ಸ್ ರಿಟರ್ನ್ ಬಂತು ಅಂದರೆ ನಾವು ರಾಂಗ್ ತಿಳ್ಕೊಬೇಕಾಗತ್ತೆ. ಇದು ಎ ಬಿ ಸಿ, ಬಿ ಅಲ್ಲಿ ಸಿ ನಡೀತೈತಿ ಅಂತ ತಿಳ್ಕೊಬೇಕಾಗತ್ತೆ. ಇವಾಗ ಮತ್ತೆ ಮೇಲೆ ಹೋಯ್ತು ಅಂದರೆ ಮತ್ತೆ ಚೇಂಜ್ ಮಾಡ್ಬೇಕು ನಮ್ಮ ಪ್ಲ್ಯಾನು. ಸೊ ಹಂಗಾಗಿ ನಾನು ಎಕ್ಸಿಟ್ ಆದೆ ಅದನ್ನ. ಗೈಸ್, ನಾನಿಲ್ಲಿ ಒಂದು ಪಿ ತಗೊಂಡಿದ್ದೀನಿ. ಸೊ ಯಾಕೆ ಅಂದರೆ ಅದು ಬ್ರೇಕ್ ಮಾಡಲಿಲ್ಲ, ಅಲ್ಲೇ ಇದೆ. ನಾನು ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ, 144 ಅಷ್ಟೇ ಸ್ಟಾಪ್ ಲಾಸ್ ಇಡ್ತೀನಿ, 10 ಪಾಯಿಂಟು. ಸೊ ಒಂದು ಚಾನ್ಸ್ ತಗೊಂಡು ನೋಡೋಣ ಅಂತ. ಬೈ ಚಾನ್ಸ್ ವರ್ಕೌಟ್ ಆದರೆ ಆಗಲಿ, ನೋಡೋಣ. 144 ಲೋ ಹೋಗಿದೆ, ಅಷ್ಟೇ ಇಡ್ತೀನಿ, ಜಾಸ್ತಿ ರಿಸ್ಕ್ ತಗೊಳ್ಳೋಕ್ಕಲ್ಲ. 144, 143. ಸೊ ಇದು ಬ್ರೇಕ್ ಆದರೆ ಬ್ರೇಕ್ ಆಗಲಿ, ಏನು ಮಾಡೋಕ್ಕಾಗಲ್ಲ. ಒಂದು ಚಾನ್ಸ್ ತಗೊಂಡಿದ್ದೀನಿ. ಇದು ಬ್ರೇಕ್ ಆಯಿತು ಅಂದರೆ ನಾವು ಮತ್ತೆ ಸಿ ಕಡೆಗೆ ಹೋಗ್ಬೇಕಾಗುತ್ತೆ. ಇವಾಗ ರೆಡ್ ಬಂತು, ಇದು ಬ್ರೇಕ್ ಮಾಡಿಲ್ಲ, ಆ ಉದ್ದೇಶಕ್ಕೆ ತಗೊಂಡೆ ಅಷ್ಟೇ. ಇಲ್ಲ ನಾನು ಇಲ್ಲಿ ನೋಡಿ 797.85, 800 ಹೋಯ್ತು ಅಂದರೆ
ಇಲ್ಲಿ ಕೂಡ ಬ್ರೇಕ್ ಆಯ್ತದೆ ನಮಗಿಲ್ಲಿ 151 ಬಂದ ನೋಡಿ, 144 ಮೇಲೆ ಹೋಗಿದ್ದು ಆ್ಯಕ್ಚುಲಿ. ಸೊ ನಾವು ಇಲ್ಲಿಂದ 4 ಪಾಯಿಂಟ್ ಹಿಂದಕ್ಕೆ ಇಡೋಣ, ಯಾಕಂದರೆ ಆಗಲಿ ಅದು ಇನ್ನೂ ಸ್ವಲ್ಪ ಬಂದು ಹೊಡ್ಕೊಂಡು ಹೋಗ್ಬೋದು. ಇನ್ನೊಂದು 4 ಪಾಯಿಂಟ್ ಮಾತ್ರ ಇಡ್ತೀನಿ ಅಷ್ಟೇ. ಸರಿ, 143.9 ಇಡೋಣ, 142.7 ಇಡೋಣ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪಾಯಿಂಟ್ ಇಟ್ಟದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದು ಬ್ರೇಕ್ ಮಾಡದೇ ಇದ್ದರೂ ಕೂಡ 800 ಬ್ರೇಕ್ ಮಾಡದೇ ಇದ್ದರೂ ಕೂಡ ನಮಗಿಲ್ಲಿ ಜಸ್ಟ್ ಒಂದು ಸಲ ಸ್ಟಾಪ್ ಲಾಸ್ ಟ್ರಿಗರ್ ಮಾಡಿಬಿಟ್ಟು ಹಂಗೆ ರೈಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ನಾನು ಎಕ್ಸಿಟ್ ಆಗಿದ್ದು, ಅದನ್ನ ಸ್ವಲ್ಪ ಹಿಂದಕ್ಕೆ ಇಟ್ಟದ್ದು. ಟೋಟಲ್ ನಮ್ಮದು ಸ್ಟಾಪ್ ಲಾಸ್ ಇವಾಗ 155ಗೆ 15 ಪಾಯಿಂಟ್ ಸ್ಟಾಪ್ ಲಾಸ್ ಐತೆ. 15 ಪಾಯಿಂಟ್ ಅಂದರೆ 650, 300, 1000 ರೂಪಾಯಿ ರಿಸ್ಕ್ ಐತೆ. ಇರಲಿ, ಬೈ ಚಾನ್ಸ್ ಬಂತು ಅಂದರೆ ಅನುಕೂಲ ಆಗುತ್ತೆ. ಅಪ್ಡೇಟ್ ಮಾಡ್ತೀನಿ. ಏನರ ಮೇಲೆ ಹೋಯ್ತು ಅಂದರೆ ಸ್ಟಾಪ್ ಲಾಸ್ ಕ್ಲಿಕ್ ಆಯಿತು ಅಂದರೆ ನಾವು ಮತ್ತೆ ಸಿ ಕಡೆಗೆ ಎಂಟ್ರಿ ಆಗೋಣ ಒಂದು ಚಾನ್ಸ್. ಯಾಕೆಂದರೆ ನಮ್ಮದು 24,000 ಲೆವೆಲಿಗೆ ಐತಲ್ಲ. ಸೊ ಹಂಗಾಗಿ ಈಗ ಒಂದು ಚಾನ್ಸ್ ಇಲ್ಲಿಂದ ಕೆಳಗೆ ಬಿದ್ದರೂ ಬೀಳ್ಬೋದು, ಹೇಳೋಕ್ಕಾಗಲ್ಲ. 800 ಹತ್ರ ಸಪೋರ್ಟ್ ತಗೊಂಡು ಬೀಳ್ತಾನೆ ಐತಿ ಯಾವಾಗಲೂ. ಅದ್ರ ಬೇರೆ ನಮ್ಮದು ಡೈಲಿ ವೇವ್ಸ್ ಕೂಡ ಇಲ್ಲೇ ಇದೆ, ನಮಗೆ ಡೈಲಿ ಸಪೋರ್ಟ್ ಕೂಡ ಇಲ್ಲೇ ಇದೆ, 800, 810 ಈ ಥರ. ಸೊ ಹಂಗಾಗಿ ಇದು ಮಾಡಿದೆ ನಾನು. ಅಪ್ಡೇಟ್ ಮಾಡ್ತೀನಿ ಯಾವುದಕ್ಕೆ ಗೈಸ್. ನಾನು ಇಲ್ಲಿಗ ಬಿ ವೇವಲ್ಲಿ ಎ ವೇವ್ ಕಂಪ್ಲೀಟ್ ಆಯಿತು, ಇಲ್ಲಿಂದ ಇಲ್ಲಿಗೆ ವೇವ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಇದು ಬಿ ವೇವ್ ಅಂದ್ಕೊಂಡಿದ್ದೀನಿ. ಬಿ ವೇವಲ್ಲಿ ಬಿ ವೇವ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಿ ವೇವಲ್ಲಿ ಸಿ ವೇವ್ ಅಂದರೆ 1% ಅಂದರೆ 554 ಇಲ್ಲಿಗೆ ಬರ್ತೈತಿ ಅಂತ ಅಂದ್ಕೊಂಡಿದ್ದೀನಿ ಬೈ ಚಾನ್ಸ್. ಯಾಕೆಂದರೆ ಎ ವೇವ್ ಒಂದು ಬಿ ವೇವು 70% ಹೋಗೋ ಸಾಧ್ಯತೆ ಇರುತ್ತೆ, ಒಂದು ಟೈಮ್ 100% ಹೋಗುತ್ತೆ. 100% ಹೋದರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಸೊ ನೋಡೋಣ. ಇದಕ್ಕೆ ಒಂದು 10 ಪಾಯಿಂಟ್ ಹಿಂದಕ್ಕೆ ಹಿಡಿದೆ ನೀವು ಸ್ಟಾಪ್ ಲಾಸ್. ನಾನು ಬೈ ಚಾನ್ಸ್ ಸ್ಟಾಪ್ ಲಾಸ್ ಟ್ರಿಗರ್ ಆದರೆ ಏನು ಮಾಡೋಕ್ಕಾಗಲ್ಲ. ಇದು ಬೈ ಚಾನ್ಸ್ ಇದು ಬಿಯಲ್ಲಿ ಎ ಬಿ ಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಇವಾಗ. ಅದು ತೋರಿಸ್ತಾ ಇರೋ ರೀತಿ ನೋಡಿದರೆ ನೋಡೋಣ. ಇದ್ರ ಮೇಲೆ ಪಿನೇ ತಗೊಂಡಿದ್ದಾನಲ್ಲ ಒಂದು ಲಾಟು, ಅಷ್ಟೇ ಹಿಡಿದೀನಿ. ಬಟ್ ಸ್ಟಾಪ್ ಲಾಸು ಒಂದು 10 ಪಾಯಿಂಟ್ ಹಿಂದಕ್ಕೆ ಹಿಡಿದೀನಿ ನಾನು, 135ಗೆ ಇಟ್ಟೆ. ಯಾಕೆ ಅಂದರೆ ಅದು ಸ್ವಲ್ಪ ಅಲ್ಲಿಗೆ ಬಂದು ಹೊಡೆದು ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಹಂಗೆ ಮಾಡಿದೆ. ಈಗ ನಾವು 850 ಮೇಲೆ ಹೋದ್ರೂ ಕೂಡ ಸಿಹಿನ ಬೈ ಮಾಡೋಕ್ಕೆ ಹೆದರಿಕೆನೆ. ಯಾಕೆ ಅಂದರೆ ನಮಗೆ 860 ಮೇಲೆ ಹೋಗಿ ಕ್ಲೋಸ್ ಆದರೆ ಮಾತ್ರ ನಾವು ತಗೋಬೋದು. ಅತ್ಲಾಗೆ ಇನ್ನೊಂದು 100-200 ಪಾಯಿಂಟ್ ಹಿಡಿಬೋದು ಮೇಲೆ ಸಿಹಿನ. ಅದು 850-860 ಮೇಲೆ ಹೋದರೆ ನಮ್ಮ ಲೆಕ್ಕ ಪ್ರಕಾರ ಇಲ್ಲಿಗೆ ಬರಬೇಕು ಸಿ ವೇವ್. ಇದು ಸಿ ವೇವ್ ಆಗಿದ್ದರೆ ಸ್ಪೀಡಾಗಿರುತ್ತೆ, ಸ್ಲೋ ಇದೆ ಇದು ವೇವು. ಸೊ ಹಂಗಾಗಿ ಇದು ಬಿ ವೇವ್ ಅಂತ, ಬಿ ವೇವಲ್ಲಿ ಎ ವೇವು, ಬಿ ವೇವಲ್ಲಿ ಬಿ ವೇವ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಡಿಲೇ ಮಾಡ್ತೈತಿ ಬಿ ವೇವ್. ಸೊ ಆ ಡಿಲೇ ಆಗಿರೋದ್ರಿಂದ ಬಿ ವೇವ್ ಅಂದ್ಕೊಂಡಿದ್ದೀನಿ. ಈ ಬಿ ವೇವ್ ಕಂಪ್ಲೀಟ್ ಆಯ್ತು. ಸಿ ವೇವ್ ಅಂದರೆ ಸ್ಪೀಡಾಗಿ ಬರುತ್ತೆ. ಸ್ಪೀಡಾಗಿ ಬಂತು ಅಂದರೆ ಇಲ್ಲಿ 550, 55 ಹಿಂಗೆ ಬರುತ್ತೆ. ಒಂದು 550 ಕೆಳಗೆ ಹೋದರೆ ಡೇಂಜರು. ಸೊ ಅಲ್ಲಿಂದ ಮತ್ತೆ ವಾಪಸ್ಸು ಸಿ ವೇವ್ ಮೇಲೆ ಬರುತ್ತೆ. ಯಾವಕ್ಕೆ ಇದ್ರ ಸಿ ವೇವ್, ಈ ವೇವ್ ಐತಲ್ಲ ಇದ್ರ ಸಿ ವೇವು ಮತ್ತೆ ಮೇಲೆ ಅಪ್ಪಾಗುತ್ತೆ. ಅದಾದಮೇಲೆ ಎ ಬಿ ಸಿ ಕಂಪ್ಲೀಟ್ ಆಯ್ತದೆ. ಅಲ್ಲಿಗೆ ಸಿ ವೇವ್ ಟೋಟಲ್ 4th ವೇವ್ ಕಂಪ್ಲೀಟ್ ಆಗಿ ಆಮೇಲೆ 5th ವೇವ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ ಥರ ಆಯಿತು ಅಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಕರೆಕ್ಟಾಗಿದೆ. ಬಟ್ ನಾನು ಒಂದು ಮೂವ್ ಮಾತ್ರ ಮಿಸ್ಟೇಕ್ ಮಾಡಿದ್ದೆ ಅಷ್ಟೇ. ಯಾವ ಮೂವ್ ಅಂದರೆ ಇದೇ ಸಿ ವೇವ್ ಅಂದ್ಕೊಂಡೆ ನಾನು ಇವಾಗ. ಇದು ಆ್ಯಕ್ಚುಲಿ ಇದು ಬಿ ವೇವಲ್ಲಿ ಎ ವೇವು, ಬಿ ವೇವಲ್ಲಿ ಬಿ ವೇವು, ಬಿ ವೇವಲ್ಲಿ ಸಿ ವೇವು. ಸಿ ವೇವ್ ಆದಮೇಲೆ ಸಿ ವೇವ್ ಹೋಗುತ್ತೆ. ಇದ್ರದ್ದು ಅಪ್ ಐತಲ್ಲ, ಇದ್ರದ್ದು ಅಪ್ಪಿಂದ ಕಂಪ್ಲೀಟ್ ಮಾಡುತ್ತೆ. ಅದಾದಮೇಲೆ 5th ವೇವ್ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸ್ಟಾಪ್ ಲಾಸ್ ಇಟ್ಟಿದ್ದಾನೆ ಅಷ್ಟಕ್ಕೆ. ಟ್ರಿಗರ್ ಆದರೆ ಆಗಲಿ, ಏನು ಮಾಡೋಕ್ಕಾಗಲ್ಲ. ಒಂದು ದೃಢ ನಿರ್ಧಾರ ತಗೊಳ್ಳೇಬೇಕಾಗಿ ಅವಾಗಲಿಗಂತ ಇವಾಗ ಸ್ವಲ್ಪ ಕನ್ಫರ್ಮೇಷನ್ ಆಯ್ತು ನನಗೆ. ಓಕೆ, ನೋಡೋಣ. ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಈ ಮಾರ್ಕೆಟು 22,700ರಿಂದ 24,000 ಅಂತಲ್ಲ, ಇದನ್ನ ನಾವು ವೇವ್ 1 ಅಂತ ಪರಿಗಣನೆ ತಗೊಂಡಿದ್ದೀವಿ. ಸೊ ಹಂಗಾಗಿ ಈ ಥರ ಲೆಕ್ಕ ಆಗ್ತಿರೋದು. ಬೈ ಚಾನ್ಸ್ ಇಲ್ಲಿ ಬಿದ್ದೈತಲ್ಲ, ಇದು 1 2 3, ಇದು 4th ವೇವ್ ಅಂದರೆ ಇದು ಇಲ್ಲಿಗೆ ಅಪ್ಪಾಗಿರೋದು 4th ವೇವ್ ಲೆಕ್ಕ ತಗೊಂಡ್ರೆ ಮತ್ತು ಅದು ಬೇರೆ ಚೇಂಜ್ ಆಗುತ್ತೆ. ಇದೆಲ್ಲ ಈ ಅಪ್ಪಾಗಿರೋದೆಲ್ಲ ತಿಳ್ಕೊಬೇಕು. ವೇವ್ 1 ಅಂತ ನಾವು ತಿಳ್ಕೊತೀವಿ, ಇಲ್ಲಾಂದರೆ ವೇವ್ ಅಂತ ನಾವು ತಿಳ್ಕೊತೀವಿ. ಸೊ ಇದು ವೇವ್
2 ಮುಗೀತು ಇಲ್ಲಿಗೆ. ವೇವ್ 4ಅಲ್ಲಿ ವೇವ್ ಎ ಆಯಿತು, ವೇವ್ ಬಿ ಇದಪ್ಪಾಗಿರೋದಲ್ಲ ವೇವ್ ಬಿ ಕರೆಕ್ಷನ್ನು. ವೇವ್ ಸಿ ಇದು ಕಂಪ್ಲೀಟ್ ಆಗಿತ್ತು ಇಲ್ಲಿಗೆ. ಆವಾಗ ನಾವೇನು ತಿಳ್ಕೊಬೇಕು, ಇದು ವೇವ್ 5ಅಲ್ಲಿ ವೇವ್ 1 ಅಂತ ತಿಳ್ಕೊಬೇಕಾಗತ್ತೆ. ಇದು ಈ ಬಿದ್ದಿರೋದೆಲ್ಲ ಮಾರ್ಕೆಟ್, ಇದು ವೇವ್ 2 ನಡೀತಾ ಐತಿ ಅಂತ ತಿಳ್ಕೊಬೇಕಾಗತ್ತೆ ಬಿದ್ದಿರೋದ್ರಲ್ಲಿ. ನಾವು ಇದನ್ನ ವೇವ್ 1 ಅಂತ ಪರಿಗಣನೆ ತಗೊಂಡು ನಾನು ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಬೈ ಚಾನ್ಸ್ ಈ ವೇವ್ ಈಗ ಬಿದ್ದೈತಲ್ಲ ಇಷ್ಟು ಮಾರ್ಕೆಟು, ಈ ಮಾರ್ಕೆಟು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಬೈ ಚಾನ್ಸ್ ಇದು 4th ವೇವೇ ಆಗಿದ್ದರೆ ಬೈ ಚಾನ್ಸು ಮತ್ತು ಇನ್ನೂ ಮಾರ್ಕೆಟು ಬೀಳುತ್ತೆ. ಇಲ್ಲಿ 20,853 ಆ ಲೆವೆಲಿಗೆ ಬೀಳುತ್ತೆ. ಮತ್ತೆ ಇಲ್ಲ 21,650, 21,650ಕ್ಕೆ ಬಿದ್ದೋಗ್ಬಿಡುತ್ತೆ. ಆಮೇಲೆ 22,277ಇಂದ 21,650ಕ್ಕೆ ಬೀಳುತ್ತೆ ಮಾರ್ಕೆಟು. ಬಟ್ ನಾವೇನು ತಿಳ್ಕೊಂಡೀವಿ ಅಂದರೆ ಕರೆಕ್ಷನ್ ಕಂಪ್ಲೀಟ್ ಆಯಿತು 61.8% ಲೆಕ್ಕಕ್ಕೆ ಅಂತ ತಿಳ್ಕೊಂಬಿಟ್ಟು ಇದು ವೇವ್ 1 ಅಂತ ಪರಿಗಣನೆ ತಗೊಂಡಿದ್ದಾವೆ ಇದನ್ನ. ಸೊ ಇದು ವೇವ್ 2 ಅಂತ ಕೌಂಟಿಂಗ್ ಮಾಡ್ತಾಯಿದ್ವಿ. ಒಟ್ಟು ಮಾರ್ಕೆಟ್ ಹೆಂಗಿದ್ದ ರಿಯಾಕ್ಷನ್ ಕೊಡ್ತಾ ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಮಾಡೋಣ. ಅಲ್ಲಿವರೆಗೂ ಈಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಅಷ್ಟೇ ಪೆಂಡಿಂಗ್ ಇರೋದೀಗ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್ ನಾವು ಅಂದ್ಕೊಂಡಂಗೆ ನೋಡಿ ಮಾರ್ಕೆಟು ಮೇಲೇ ಹೋಗ್ತಾಯಿದೆ. ಸೊ ನಮ್ಮದು 1 2 3 4 ಈ ಥರ ಹೋಗ್ತಾ ಇದೆ. ಅದು ಆ್ಯಕ್ಚುಲಿ ನಾನು ಕೌಂಟಿಂಗು ಉಲ್ಟಾ ತಿಳ್ಕೊಂಬಿಟ್ಟೆ. ಹಾಗಾಗಿ ಪಿ ತಗೊಂಡಿದ್ದೆ, ಪಿ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಸೊ ನನಗೆ 991 ರೂಪೀಸ್ ಅಂದರೆ 1000 ರೂಪೀಸ್ ನಷ್ಟ ಆಯ್ತು. ಇವಾಗ ಅದರಲ್ಲೇ ಇದ್ದಿದ್ರೆ ನನಗೆ ಪ್ರಾಫಿಟ್ ಇರ್ತಾಯಿತ್ತು. ಸಿನಲ್ಲಿ ಇದ್ದಿದ್ರೆ ನನಗೇನಿಲ್ಲ ಅಂದರೂ 2,500 ರೂಪಾಯಿ ಲಾಭ ಆಗ್ತಾಯಿತ್ತು. ಈಗ 207 ರೂಪಾಯಿ ಹೋಗಿ ಬಂದವನು. ನಾನು 160 ರೂಪಾಯಿ ತಗೊಂಡಿದ್ದೆ, 47 ಪಾಯಿಂಟ್ ಸಿಗ್ತಾಯಿತ್ತು ನನಗೆ. ಇನ್ನೂ ಇದೆ ಅಪ್ಪು ಆಗೋ ಸಾಧ್ಯತೆ ಇದೆ. ಬಟ್ ಈಗ ರಿಸ್ಕ್ ತಗೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡೋಣ ಇದೀಗ ಇದೊಂದು ಕ್ಯಾಂಡ್ಲು ನೋಡೋಣ ಏನು ಮಾಡ್ತಾನೆ ಅಂತ. ಈ ಕ್ಯಾಂಡ್ಲ್ ಏನಾರ ರಿವರ್ಸ್ ಬಂದ ಅಂದರೆ ಇದು 1 2 3 4 5 ಆಯಿತು. ಇವಾಗ ಏನಾರ ಕೆಳಗೆ ಬರೋ ಸಾಧ್ಯತೆ ಇರುತ್ತೆ. ಬಟ್ ನನಗಂತೂ ಸೀನು ತಗೊಳಕ್ಕಾಗಲ್ಲ ಈಗ. ನಾನು ಅದಕ್ಕೆ ಸ್ವಲ್ಪ ಸ್ಟಾಪ್ ಲಾಸ್ ಹಿಂದಕ್ಕೆ ಇಟ್ಟಿದ್ರೆ ಚೆನ್ನಾಗಿರೋದು, ಇನ್ನೊಂದು 10-20 ಪಾಯಿಂಟ್. ಏನು ಮಾಡೋಕ್ಕಾಗಲ್ಲ ಅಲ್ಲಿ. ನೋಡಿ ಕರೆಕ್ಟ್ ಎಕ್ಸಾಕ್ಟ್ 828ಕ್ಕೆ ಹೋಗಿದ್ದಾನೆ. ಬೇಕಾದ್ರೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂದರೆ ಅದನ್ನೇ ಬೇಕಾದ್ರೆ ಟ್ರೈ ಮಾಡೋಣ. ಪಿನಲ್ಲಿ ಇನ್ನೊಂದು 1,000 ರೂಪಾಯಿ ಕಳ್ಕೊಂಡ್ರೆ ಪರವಾಗಿಲ್ಲ. 130 ರೂಪಾಯಿ ಹೋಗಿ ಬಂದಾನೆ ಕರೆಕ್ಟಾಗಿ. ಇಲ್ಲಿಂದ 20 ಪಾಯಿಂಟ್ ಇನ್ನೊಂದು 1,000 ರೂಪಾಯಿ ರಿಸ್ಕ್ ತಗೊಂಡು ಬೈ ಮಾಡೋಣ. ಆಗಿದ್ದೆಲ್ಲ ಆಗಲಿ, ನೋಡೋಣ ಏನಾಗುತ್ತೆ. ಇದೊಂದು ಲಾಸ್ಟ್ ಅಟೆಂಪ್ಟ್ ಮಾಡೋಣ. ನನಗೆ ಸಿ ಕಡಿಕೆ ಸ್ವಲ್ಪ ಅಲ್ಲಿ ಭಯ ಇದೆ, ಅದು ಪ್ರಾಬ್ಲಮ್, ಇನ್ನೇನಿಲ್ಲ ಅಲ್ಲಿ. ಒನ್ 39 ಯಾಕೆಂದರೆ ಸಿ ವೇವು ಫಾಸ್ಟಾಗಿ ಬಂದುಬಿಡುತ್ತೆ. ಸೊ 139 ಹಾಕಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ 130 ಇದ್ದಾನೆ, ಅಲ್ಲಿಂದ 10 ಪಾಯಿಂಟ್ ಹಿಂದಕ್ಕೆ ಇಡೋಣ ಸಾಕು. 139ಕ್ಕೆ ನಾನು ತಗೊಂಡಿರೋದು, 120ಕ್ಕೆ ಸ್ಟಾಪ್ ಲಾಸ್ ಇಡೋಣ. ಅಪ್ಪಾದ್ರೆ ಏನು ಮಾಡೋಂಗಿಲ್ಲ, ನಮ್ಮ ಫೇಲ್ ಆದರೆ ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ನೋಡೋಣ, ಇನ್ನೊಂದು ಚಾನ್ಸ್ ನೋಡೋಣ. 130 ಲೋ ಇದ್ದಾನೆ, ನಾವು 120 ಇಡೋಣ ಸ್ಟಾಪ್ ಲಾಸು. ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಬರ್ಬೋದು ಅನಿಸುತ್ತೆ. 119.9 ಇಡೋಣ. 0.85 118 ಇಡ್ತಾ ಇದ್ದಾನೆ ಸ್ಟಾಪ್ ಲಾಸು. 0.3 ಇದೊಂದು ಲಾಸ್ಟ್ ಚಾನ್ಸ್. ಏನು ಮಾಡೋಂಗಿಲ್ಲ, ಈ ಥರ ಮಾರ್ಕೆಟಲ್ಲಿ ಇದ್ದಿದ್ದೆ. ನಾವು ಫಸ್ಟಿಗೆ ಅಂದ್ಕೊಂಡಿದ್ದೆ ಕರೆಕ್ಟು, ಬಟ್ ಅಲ್ಲಿ ಎಡವಿದ್ವಿ ನಾವು. ಏಕೆಂದರೆ ಈ ಕೌಂಟಿಂಗ್ ನೋಡಿ, ಇಲ್ಲಿ 1 2 3 4 5 ಇಲ್ಲಿಗೆ ಕ್ಲೋಸ್ ಆಗ್ಬೋದು. ಇಲ್ಲಿಂದ ಮತ್ತೆ ಇನ್ನೂ ಮಾರ್ಕೆಟ್ ಇನ್ನೂ ಈ ಕ್ಯಾಂಡ್ಲ್ ಕ್ಲೋಸ್ ಆಗಿಲ್ಲ. ನಮಗೆ 859 ಮೇಲೆ ಹೋಗ್ಬೋದು, ಇನ್ನೂ ಸ್ಟಾಪ್ ಲಾಸ್ ಟ್ರಿಗರ್ ಆಗ್ಬೋದು. ನೋಡೋಣ ಏನಾಗುತ್ತೆ ಏನು ಹೋಗುತ್ತೆ ಅಂತ. ಎಂಟ್ರಿ ಆಗಿದ್ದು ಈಗ ಒಳ್ಳೇದಲ್ಲ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಡಿಲೇ ಮಾಡಿ ಎಂಟ್ರಿ ಆಗ್ಬೇಕಾಯ್ತು ನಾವು. ಇರಲಿ ನೋಡೋಣ. ಓಕೆ ಗೈಸ್, ಇನ್ಫಾರ್ಮ್ ಮಾಡ್ತೀನಿ. ಗೈಸ್ ನಾನು ಇಲ್ಲಿ ಪೊಸಿಷನ್ ತಗೊಂಡದ್ದನ್ನ ಇಲ್ಲಿ ಕೊಡ್ತಾಯಿದ್ದೀನಿ. ನಾನು 156ಕ್ಕೆ ನಾನು ಸೆಲ್ ಮಾಡಿದೆ ಅದನ್ನ. ಟೋಟಲ್ಲು ನನಗೆ ಎಲ್ಲ -1,000 ರೂಪಾಯಿ ಮೈನಸ್ ಇತ್ತು. ನನಗೆ ವಾಪಸ್ ಎಲ್ಲ ಬಂತು. ಬಟ್ ಇವತ್ತು ಟ್ರೇಡ್ ಮಾಡಿದ್ದೇನೂ ಯೂಸ್ ಆಗಲಿಲ್ಲ ನನಗೆ.
ಇದು ಪರವಾಗಿಲ್ಲ ಅನುಭವ ಆಯಿತು. ಒಳ್ಳೆ ನಾನು ಅಂದ್ಕೊಂಡಂಗೆ ಮಾರ್ಕೆಟ್ ಹೋಯಿತು, ಬಟ್ ನನಗೆ ಸಿಗಲಿಲ್ಲ ಅಷ್ಟೇ. ಸೊ ಇಲ್ಲಿಂದ ನಾನು ಟೋಟಲ್ಲು ಒಂದು 3 ಲಾಟ್ ಏನೋ ತಗೊಂಡಿದ್ದೆ. ಅದು ಬ್ರೋಕರೇಜಿಗೆ ಹೋಗುತ್ತೆ ಅಮೌಂಟು. ಸೊ ಅದಾದಮೇಲೆ ಮಾರ್ಕೆಟು ಬಿತ್ತು ಕರೆಕ್ಟಾಗಿ. ಅದು 207 ರೂಪಾಯಿ ಹೋಯಿತು. ಅದು ವೆಯ್ಟ್ ಮಾಡಿದರೆ ಅದು ಸಿಗ್ತಾಯಿತ್ತು 3-4 ಸಾವಿರ ರೂಪಾಯಿ. ಸಿಹಿನಲ್ಲೂ ಕೂಡ ಒಂದು ಇನ್ನೂ 2-3 ಸಾವಿರ ರೂಪಾಯಿ ಕಳ್ಕೊಂಡು ಅದು ಹೋಗ್ತಾಯಿತ್ತು. ಅದನ್ನು ಮಿಸ್ ಮಾಡ್ಕೊಂಡೆ. ಅದು ಸ್ಟಾಪ್ ಲಾಸ್ ಇಟ್ಟಾಗಲಿಲ್ಲ, ಬಟ್ ನಾನೇ ಎಕ್ಸಿಟ್ ಆಗಿಬಿಟ್ಟು ಒಂದು ಮಾತ್ರ ಸ್ಟಾಪ್ ಲಾಸ್ ಇಟ್ಟಾಯಿತು ಪಿ ಇ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಈ ಥರ ಆಗುತ್ತೆ. ಇದೇನೋ ಅಂತಾರಲ್ಲ, ಕೈ ಬಂದು ತುತ್ತು ಬಾಯಿ ಬರಲಿಲ್ಲ ಅನ್ನಂಗೆ ಆಯ್ತು ನಂದು ಇವತ್ತು ಪರಿಸ್ಥಿತಿ. ಆದರೂ ಕೂಡ ಈ ವಾರ ನನಗೇನು ನಷ್ಟ ಏನಾಗಿಲ್ಲ. ಸೋಮವಾರ 1900 ಬಂತು, ಮಂಗಳವಾರ 10,000 ರೂಪಾಯಿ ಬಂತು, ಬುಧವಾರ 4,300 ರೂಪಾಯಿ ಲಾಸ್ ಆಯಿತು, ಗುರುವಾರ ಏನೂ ಮಾಡಲಿಲ್ಲ, ಇವತ್ತು ಏನೂ ಆಗಲಿಲ್ಲ. ಟೋಟಲು ಏನೇ ಮೈನಸ್ ಮಾಡಿ ಕಳೆದ್ರೂ ಕೂಡ ಒಂದು 7,200ರಿಂದ 7,500 ರೂಪಾಯಿ ಪ್ರಾಫಿಟಲ್ಲೇ ಇದ್ದೀನಿ. ಈ ವಾರ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಆಗ್ತಾಯಿರುತ್ತೆ ನೋಡಿ. ಅದನ್ನ ತಗೊಂಡಿದ್ದು ಆಮೇಲೆ 207 ರೂಪಾಯಿ ತನಕ ಹೋಯ್ತು. ಒಂದು ವೀಡಿಯೋ ಮಾಡಲಿಲ್ಲ, ಇದರಲ್ಲಿ 190 ರೂಪಾಯಿ ಮಾತ್ರ ತೋರಿಸ್ತೈತಿ. ಒಂದು ಸಲ ಈ ಥರ ಆಗುತ್ತೆ. ನೋಡೋಣ, ಮಂಡೇ ಎಲ್ಲ ಇದು ಮಾಡಿಬಿಟ್ಟು ಮಂಡೇ ರೆಡಿ ಆಗೋಣ. ಏನೇನೈತೆ ಅನಾಲಿಸಿಸ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಎಲ್ಲ ಡಿಸಿಷನ್ ತಗೊಂಡು ಒಂದು ವ್ಯೂಸ್ ಮೂಮೆಂಟ್ ಸಿಕ್ಕರೆ ಸಾಕಾಗತ್ತೆ. ಓಕೆ ಗೈಸ್, ಇದೇ ಥರ ವೀಡಿಯೋಗಳು ಹಾಕ್ತಾಯಿರ್ತೀನಿ. ದಯವಿಟ್ಟು ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗೈಸ್. ಖಂಡಿತ ಏನೇ ಕಾಮೆಂಟ್ ಇದ್ದರೂ ತಿಳಿಸಿ, ಏನೇ ಅರ್ಥ ಆಗಿಲ್ಲ ಅಂದರೆ ತಿಳಿಸಿ, ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ ಗೈಸ್, ಬಾಯ್, ಸಿ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.